ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಮುಂಚೆ ವಿಡಿಯೋದಲ್ಲಿ ನಾನು ಫಸ್ಟ್ ಕೋರ್ಸ್ ಅಥವಾ ಮಾರ್ಕಿಂಗ್ ಕೋರ್ಸ್ ಬ್ಲಾಕ್ ವರ್ಕ್ ಮಾಡೋ ಮುಂಚೆ ಏನೆಲ್ಲ ಮಾಡಿರ್ತೀವಿ ಅನ್ನೋದು ನಿಮಗೆಲ್ಲ ತೋರಿಸಿರ್ತೀನಿ. ಇವಾಗ ನಾವು ಇಲ್ಲಿ ನೋಡ್ತಿರೋ ಹಾಗೆ ಬ್ಲಾಕ್ ವರ್ಕ್ ಅನ್ನು ಪ್ರಾರಂಭ ಮಾಡಿರ್ತೀವಿ. ಬ್ಲಾಕ್ ವರ್ಕ್ಗೆ ನಾವು ಇಲ್ಲಿ 2 ರೀತಿಯ ಬ್ಲಾಕ್ಸ್ ಯೂಸ್ ಮಾಡ್ತಿದ್ದೀವಿ. ಒಂದು ಸಾಲಿಡ್ ಬ್ಲಾಕ್ಸ್, ಇನ್ನೊಂದು ವೇಟ್ಲೆಸ್ ಬ್ಲಾಕ್ಸ್, ಅವ್ರು ನಾವು ಇದನ್ನ AAC ಬ್ಲಾಕ್ಸ್ ಅಂತಾನು ಕರಿತೀವಿ. AAC ಬ್ಲಾಕ್ಸ್ ಅಂದರೆ ಏನಂದ್ರೆ ಆಟೋಕ್ಲೇವ್ಡ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಕರಿತೀವಿ. ನಾವು ಇಲ್ಲಿ AAC ಬ್ಲಾಕ್ಸ್ ಎಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಪಾರ್ಟಿಷನ್ ವಾಲ್ಸ್ ಗಳಿಗೆ ಯೂಸ್ ಮಾಡ್ತಿರೋದು. ಮತ್ತು ಟಾಯ್ಲೆಟ್ಸ್ ಗೆ ನಾವು ಇಲ್ಲಿ ಮೇಜರ್ ಆಗಿ ಸಾಲಿಡ್ ಬ್ಲಾಕ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. AAC ಬ್ಲಾಕ್ಸ್ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದರೆ, ಫಸ್ಟ್ ಆಫ್ ಆಲ್ AAC ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ ನಾವು ಓವರ್ ಆಲ್ ಕನ್ಸ್ಟ್ರಕ್ಷನ್ ಟೈಮ್ ಅಂಡ್ ಎನರ್ಜಿ ಕಾಸ್ಟ್ ನ ರೆಡ್ಯೂಸ್ ಮಾಡಬಹುದು. ಹಾಗೆ ಈ ಬ್ಲಾಕ್ಸ್ ಗಳು ಫೈರ್ ರೆಸಿಸ್ಟೆನ್ಸ್ ಆರ್ ಸೌಂಡ್ ಪ್ರೂಫಿಂಗ್ ಕೂಡ ಆಗಿರ್ತವೆ. ಮೇಜರ್ಲಿ ಹೇಳೋದಾದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಡೆಡ್ ಲೋಡ್ ನ ರೆಡ್ಯೂಸ್ ಮಾಡುತ್ತೆ, ಅಥವಾ ನಾನ್ ಲೋಡ್ ಬಿಯರಿಂಗ್ ವಾಲ್ಸ್ ಕೂಡ ಆಗಿರುತ್ತದೆ. ನಾನು ಹೇಳಿರೋ ಹಾಗೆ ಸಾಲಿಡ್ ಬ್ಲಾಕ್ಸ್ ನಾವು ಟಾಯ್ಲೆಟ್ಸ್ ಗೆ ಯೂಸ್ ಮಾಡ್ತಿದೀವಿ. ಏನಕ್ಕೆ ಟಾಯ್ಲೆಟ್ಸ್ ಗಳಿಗೆ ನಾವು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಿರೋದು ಅಂದ್ರೆ, ಮೊದಲನೇದಾಗಿ ಸ್ಟ್ರೆಂತ್ ಅಂಡ್ ಡ್ಯೂರಬಿಲಿಟಿನ ಅಚೀವ್ ಮಾಡಬಹುದು. ಅಂಡ್ ಈ ಬ್ಲಾಕ್ಸ್ ಕೂಡ ಫೈರ್ ರೆಸಿಸ್ಟೆನ್ಸ್ ಆಗಿರುತ್ತವೆ. ಮೇನ್ಲಿ ಬರೀ ಟಾಯ್ಲೆಟ್ಸ್ ಗಳಿಗೆ ಮಾತ್ರ ಏನಕ್ಕೆ ಯೂಸ್ ಮಾಡ್ತಿರೋದು ಎಂದರೆ, ಡ್ಯೂ ಟು ಅವಾಯ್ಡ್ ಕ್ರ್ಯಾಕ್ಸ್, ನಾವು ಕ್ರ್ಯಾಕ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು. ಡ್ಯೂರಿಂಗ್ ಚೇಂಜಿಂಗ್ ಫಾರ್ ಪ್ಲಂಬಿಂಗ್, ನಾವು ಪ್ಲಂಬಿಂಗ್ ಲೈನ್ಸ್ ನ ಲೇ ಮಾಡೋಕೆ ನೀಟಾಗಿ ಚೇಂಜಿಂಗ್ ಮಾಡಬಹುದು ಅಂತಾನು ಹೇಳ್ಬೋದು. ನಾವು ಇಲ್ಲಿ ಟಾಯ್ಲೆಟ್ ಗೋಸ್ಕರ ಏನಾದ್ರು AAC ಬ್ಲಾಕ್ಸ್ ಗಳನ್ನ ಯೂಸ್ ಮಾಡಿದಾಗ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಸ್ಟ್ರೆಂತ್ ನ ಲೂಸ್ ಮಾಡಬಹುದು. ಸೊ ಬೆಟರ್ ನಾವು ಇಲ್ಲಿ ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡೋದು ಒಳ್ಳೇದು. ಸೊ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು 4 ಇಂಚ್ ಸಾಲಿಡ್ ಬ್ಲಾಕ್ಸ್. ನೀವು ನೋಡ್ತಿರೋ ಹಾಗೆ ನಾವು ನಮ್ಮ ಬ್ಲಾಕ್ ವರ್ಕ್ ಅನ್ನು ಪ್ರಾರಂಭ ಮಾಡಿದೀವಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾವು AAC ಬ್ಲಾಕ್ಸ್ ಗೆ ನಾವು ಕೆರಾಕೋಲ್ ಬಯೋಫಿಕ್ಸ್ ಅನ್ನೋ ಕೆಮಿಕಲ್ ನ ಯೂಸ್ ಮಾಡ್ತಿದೀವಿ. ನೀವು ನೋಡ್ತಿರೋ ಹಾಗೆ ನಾವು ಕೆಮಿಕಲ್ ನ ಹೇಗೆ ಯೂಸ್ ಮಾಡ್ತಿರೋದು ಅಂದ್ರೆ, ಥಿನ್ ಲೇಯರ್ ಅಥವಾ ಲೈಕ್ ನಾನು ಹೇಳೋದಾದ್ರೆ 2 mm to 3 mm ಪೇಸ್ಟ್ ನ ಅಪ್ಲೈ ಮಾಡಿಬಿಟ್ಟು ಬ್ಲಾಕ್ಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗಬಹುದು. ಒನ್ಸ್ ನಿಮ್ಮ ಬ್ಲಾಕ್ ವರ್ಕ್ 0.9 ಮೀಟರ್ ಅಥವಾ ನಾನು ಹೇಳೋದಾದ್ರೆ 3 ಫೀಟ್ಗೆ ಬಂದಾಗ ನಾವೇನ್ ಮಾಡ್ತೀವಿ, ಯೂಶುವಲಿ ಬ್ಯಾಂಡ್ ಕಾಂಕ್ರೀಟ್ ಅನ್ನ ಮಾಡ್ತೀವಿ. ಸೊ ನಾವು ಇಲ್ಲಿ ಕೂಡ ಬ್ಯಾಂಡ್ ಕಾಂಕ್ರೀಟ್ ಅನ್ನ ಮಾಡ್ತಾ ಇದೀವಿ. ಸೊ ಬ್ಯಾಂಡ್ ಕಾಂಕ್ರೀಟ್ ಏನಕ್ಕೆ ಹಾಕೋಬೇಕು ಅಂದ್ರೆ, ಮೇಜರ್ಲಿ ಬ್ಯಾಂಡ್ ಕಾಂಕ್ರೀಟ್ ಇಂದ ನಾವು ಕ್ರ್ಯಾಕ್ಸ್ ನ ಡಿಸ್ಟ್ರಿಬ್ಯೂಟ್ ಆಗೋದನ್ನ ತಡಿಬಹುದು, ಅಥವಾ ಈವನ್ಲಿ ಲೋಡ್ ನ ಡಿಸ್ಟ್ರಿಬ್ಯೂಷನ್ ಮಾಡಬಹುದು. ನೀವು ನೋಡ್ತಿರೋ ಹಾಗೆ ಈ ರೀತಿ ನಾವು ಸೆಂಟರ್ ಅಲ್ಲಿ ಒಂದು ರಾಡ್ ನ ಪ್ಲೇಸ್ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ನಾವು ಇಲ್ಲಿ ಎಕ್ಸ್ಟ್ರಾ ಸ್ಟ್ರೆಂತ್ ನ ಅಚೀವ್ ಮಾಡಬಹುದು. ನೀವು ಬ್ಯಾಂಡ್ ಕಾಂಕ್ರೀಟ್ ಅನ್ನು ಬೇಸ್ಡ್ ಆನ್ ನಿಮ್ ಬ್ಲಾಕ್ ಸೈಜ್ ಆರ್ ಸ್ಲ್ಯಾಬ್ ಹೈಟ್ ಮೂಲಕ 1 ಸ್ಟೆಪ್ ಬ್ಯಾಂಡ್ ಕಾಂಕ್ರೀಟ್ ಕೂಡ ಮಾಡಬಹುದು, ಅಥವಾ 2 ಸ್ಟೆಪ್ ಬ್ಯಾಂಡ್ ಕಾಂಕ್ರೀಟ್ ಕೂಡ ಮಾಡಬಹುದು. ನಾವು ಇಲ್ಲಿ ಮಾಡ್ತಿರೋದು ಬಂದು 2 ಸ್ಟೆಪ್ ಬ್ಯಾಂಡ್ ಕಾಂಕ್ರೀಟ್. ಸೊ ಮೇಜರ್ಲಿ ನಾವು ಇಲ್ಲಿ ಕೆಲವೊಂದು ಬ್ಲಾಕ್ ವರ್ಕ್ ರಿಲೇಟೆಡ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊಂಡಿರ್ತೀವಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಂಬಲಿಸಿ. ಧನ್ಯವಾದಗಳು.